ವಸತಿ ಇಲಾಖೆಯಲ್ಲಿ ಭಾರಿ ದೊಡ್ಡ ಅಕ್ರಮ ಆಗ್ತಾ ಇದೆ ಅನ್ನುವಂತಹ ಬಿಆರ್ ಪಾಟೀಲ್ ಅವರ ಹೇಳಿಕೆ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದಿಢೀರಂತ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ತಮ್ಮ ಇಲಾಖೆ ಹಾಗೂ ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಹಲವಾರು ರೀತಿಯಲ್ಲಿ ಸ್ಪಷ್ಟನೆಗಳನ್ನು ಕೊಡ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಕಾಸು ಕೊಟ್ಟರಷ್ಟೇ ಬಡವರಿಗೆ ಮನೆ, ಆ ರೀತಿ ಪರಿಸ್ಥಿತಿ ಇದೆ ಅಂತ ಆರೋಪ ಮಾಡಿದವರು ಕಾಂಗ್ರೆಸ್ನ ಶಾಸಕರೇ. ಸ್ವಪಕ್ಷೀಯ ಬಿಆರ್ ಪಾಟೀಲ್ ಆರೋಪದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರು ದಿಢೀರಂತ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ವಸತಿ ಇಲಾಖೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಬಿಆರ್ ಪಾಟೀಲ್ ಯಾವ ಕಾರಣಕ್ಕೆ ಆರೋಪ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಸಾಹೇಬ್ರು. ಕಳೆದ 4 ವರ್ಷದಿಂದ ಯಾವುದೇ ಹೊಸ ಮನೆಗಳನ್ನ ಹಂಚಿಕೆ ಮಾಡಿಲ್ಲ. ನಾವು ಫಲಾನುಭವಿಗಳಿಗೆ 1.20 ಲಕ್ಷ ಕೊಡ್ತಾ ಇದ್ದೀವಿ, ಇದು ಯಾವುದಕ್ಕೂ ಕೂಡ ಸಾಲ್ತಾ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ. ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ. ನೀವು 950 ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ. ಆ 950 ಏನು ಹಂಚಿಕೆ ಮಾಡಿದಾರಲ್ಲ ಅದಕ್ಕೆ ದುಡ್ಡು ತಗೊಂಡು ಕೊಟ್ಟಿದ್ದಾರೆ ಅಂತಾನೆ. ಯಾರು ಹಂಚಿಕೆ ಸೆಲೆಕ್ಷನ್ ಯಾರು? ಈಗ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಕೊಟ್ಟಿರೋದು. ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ. ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು, MLAಗಳು ಪತ್ರ ಕೊಟ್ಟು ಅದು ಕೊಟ್ಟಿಲ್ಲ, ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಆ ತಪ್ಪು. ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು. ನಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು. ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು. ಇದು ಅವ್ರು ಕೊಟ್ಟಿರೋದು ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಈಗ ನನ್ಗೇನಾಗಿದೆ ಏನಾರ ಒಂದ್ ನಿಮಿಷ, ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಂದ್ರೆ ಬಿಆರ್ ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತಗೊಂಡಿದ್ದಾರಂತ ಗೊತ್ತಾಗ್ಬೇಕು ತಾನೆ. ಈಗ ಅವ್ರು ಎಲ್ಲೂ ಮಿನಿಸ್ಟರ್ ತಗೊಂಡಿದ್ದಾರೆ ಅಂತ ಹೇಳೂ ಇಲ್ಲ, ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಪಂಚಾಯತ್ ಮೆಂಬರ್ ಯಾರಂತನೂ ಹೇಳಿಲ್ಲ. ಅವರು ಕ್ಲಾರಿಟಿ ತೋರಿಸಿ, ಅದು ಕ್ಲಾರಿಟಿ ಅವ್ರು ಕೊಡಿ. ನಾನು ಯಾರಾದ್ರು ಸೀನಿಯರ್, ಅವರು ಮೋಸ್ಟ್ ಸೀನಿಯರ್, ಅದೇ ಹೇಳ್ತಾ ಇರೋದು. ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ಅಂತ. ನಾನೇನು ಮಾತಾಡಲಿಲ್ಲ, ಅವರು ಮಾತಾಡಿಲ್ಲ. ಏನಂದ್ರೆ ನಾನು ಅವ್ರನ್ನ ಮಾತಾಡಕ್ಕೆ ಟ್ರೈ ಮಾಡಿದೆ ಸಚಿವರ ಹತ್ರ, ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲ ಅದಿಲ್ಲ ಅದೆಲ್ಲ ಆಡಿಯೋದಲ್ಲಿಲ್ಲ. ಟವಲ್ ಕೂಡ ಆಡಿಯೋದಿಲ್ಲ. ಯಾರು ನಾನು ಊರಲ್ಲಿಲ್ಲ ಮಾಡಿರ್ಬೋದು. ಅವ್ರ ಬಗ್ಗೆ ಬಹಳ ಗೌರವ, ನನ್ಗೆ ಬಹಳ ಆತ್ಮೀಯರು. ನಾವು ಜನತೆ ಇವತ್ತಿಂದ ಎಲ್ಲ ಬಿಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ. ಒಂಥರ ಹೇಳ್ತಾರಲ್ಲ ಅವರು ರೆಬಲ್ ಇಲ್ಲ ನಾನು ಹೇಳ್ತಿಲ್ಲ ನೋಡಿ, ಎಲ್ಲ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಅವ್ರು ಹತ್ರದಲ್ಲಿ ನೋಡಿದ್ದೀನಿ. ಅವ್ರ ಬಡವ್ರ ಬಗ್ಗೆ ಕೇಳಿ, ಬಿಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ. ಅವರೆಲ್ಲ ಒಂದು ಕಡೆ ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ಅವರು ಒಂಥರ ಜೆಂಟಲ್ಮ್ಯಾನ್. ಅವರು ರಾಜಕಾರಣದಲ್ಲೂ ಭಾಳ ಜೆಂಟಲ್ಮ್ಯಾನ್. ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದಾಗಿ. ಅವ್ರ ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡು ಮಾಡಿದ್ದಾರೆ ಅಂತನೂ ಹೇಳಿಲ್ಲ. ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು ಯಾರು ಮಾಡಿದ್ರು ಅಂತ ಅವರೇ ತಾನೇ ಹೇಳ್ಬೇಕು. ಈಗ ಆರೋಪ ಮಾಡಿರೋದು ಆರೋಪ ಅವರೇ ತಾನೇ ಹೇಳ್ಬೇಕು ನನಗೆ. ಈಗ ನಾನು ನನಗೆ ಹೇಳಿಲ್ಲ ಗುರುವೇ, ನಾನು ಊರಲ್ಲಿ ಇರಲಿಲ್ಲ, ನಿನ್ನೆ ಬಂದೆ. ಒಂಚೂರು ಜ್ವರ ಇದ್ದಂಗಿತ್ತು, ನಿನ್ನೆ ಮನೆಯಲ್ಲೇ ಇದ್ಬಿಟ್ಟೆ, ನಾನು ಎಲ್ಲೂ ಹೋಗಿಲ್ಲ. ಈಗ ಬಂದಿದ್ದೀನಿ, ಅವ್ರಿಗೂ ಖರ್ಚು ಮಾತಾಡಿ ಅವ್ರದ್ದಾನು ಮಾಹಿತಿ ತಗೊಂತೀನಿ ನಾನು. ಬಾಸು ಇದು ಯಾವ ಕಾರಣ ಕೇಳ ಒಂದು ನಿಮಿಷ. ಈಗ ಅವ್ರಿಗೆ ಯಾರು ಹೇಳಿ, ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ನಾನು ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತಾವ್ ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಯಾರನ್ನ ಹೇಳಿರೋದು ಒಂದು ಉದಾಹರಣೆ. ಈಗ ಆರೋಪ ಮಾಡಕ್ಕೆ ಏನಿದೆ, ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಯಾವ್ದಂತ ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ನಡೀತಾ ಇದೆ ಅಂತ ತೋರಿಸಿ ನನಗೆ. ಯಾರಿಗೆ ಗೊತ್ತಿಲ್ಲ, ಅವ್ರು ಏನೋ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ.
ಆಮೇಲೆ ನಾವು ಯಾರಿಗೂ ಇರಲಿ, ನನಗಿಲ್ಲ, ನನಗಂತೂ ಆ ದರಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದರಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತೊಗೊಂಡ್ರೆ ನಾನು ಒಂದು ನಿಮಿಷ ಬರ್ತೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈರೆಕ್ಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರ್ತದೆ. ಎನಿಬಡಿ ಅರೆ ಪ್ರೂವ್ ಆದ್ರೆ ಯಾರ ಮೇಲೆ, ನಿನ್ನ ಮೇಲೆ ಆಕ್ಷನ್ ತಗೊಳ್ಳೋ. ನಾನು ಆದ್ರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿಲ್ಲ ಅಂತ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳೋದು. ಈಗ ನಾನು ಹೇಳಿಲ್ಲ ಗುರುವೇ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನಗೆ ಬಹಳ ಗೌರವ. ಅಂದ್ರೆ ಒಂಥರ ಏನು ಹೇಳ್ತಾ ಇರೋದು, ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ BR ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆದ್ದಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅಲ್ಲಿ ಜನತಾದಳಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. ಎರಡು ಬಾರಿ ಎಮ್ ಎಲ್ ಆಗಿದ್ರು. 2 ಸತಿ ಎಮ್ ಎಲ್ ಆಗಿದ್ರು. ಇಲ್ಲ, ಜನತಾದಳ 2 ಸತಿ ಎಮ್ ಎಲ್ ಆಗಿದ್ರು. ಜಮೀರ್ ಅವರು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಿದ್ದಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅವರು ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ. ಹೌದು, ಅಲ್ಲೇ ರಾತ್ರಿ ಅಲ್ಲೇ ಹೋಗಿ ಮಲಗ್ತಾರೆ. ನಾನು ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಮಲಗ್ತಾರೆ. ಈಗ ಒಂದು ನಿಮಿಷ ಗುರುವೇ, ಈಗ ನೀವು ನೋಡಿರ್ಬೋದು, ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ. ನನ್ನ ಕೆಲಸ, ನನ್ನ ಇಲಾಖೆದ ಕೆಲಸ ಇದ್ರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ನಾನು ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದು ಬಿಟ್ಟು ಅವ್ರ ಹಿಂದೆ ತಿರ್ಗಾಗ್ತದೆ. ನಾನು ಈಗ ದಿಲ್ಲಿಯಲ್ಲಿ ನೀವು ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿದ್ದೀವಿ. ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ, ನಾನು ಸಚಿವನ ಆಗೋದು ಮುಂಚೆ ದಿಲ್ಲಿ ಯಾವಾಗ ಹೋಗಿದ್ದಾರೆ, ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ. ಅವಾಗ ಕೆಲಸ ಇರಲಿಲ್ಲ, ಜವಾಬ್ದಾರಿ ಇಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದು ಸತಿ ಹತ್ತಿರ ಹೋಗೋದು. ಉದಾಹರಣೆ ತೋರಿಸಿ, ನನ್ನ ಇಲಾಖೆನ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ. 1 ಸತಿ ಹೈಕಮಾಂಡ್ ಕರೆದಿದ್ದೀವಿ. ಅದಾದ್ಮೇಲೆ 1 ಸತಿ ಹೋಗಿರೋ ತೋರಿಸಿ ನೀವು. ಮೀಟಿಂಗ್ ನಾವು ಮಾಡೋದು ಸರ್, ಪಾರ್ಟಿಗೆ 84 ರಿವ್ಯೂ ಮೀಟಿಂಗ್ ಮಾಡಬೇಕು. ಸಂತೋಷ ನಮ್ದೇನಿಲ್ಲ. ಸಂತೋಷ. ಅವ್ರು ಏನಾರು ಅವ್ರ ಬಾಯಿ ಇದೆ, ಅವ್ರು ಏನಾರು ಹೇಳ್ಕೊಳ್ಳಿ. ಯಾವುದು ಸರ್? ಸರ್, ನಾನು ಕೈ ಓಡಾಕಿ ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ. ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಕ್ಕೆ ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇದ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ, ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು. ನಾನು ಇದಕ್ಕೆಲ್ಲ ಅನ್ಕೊಂಡು ಕೂತ್ಕೊಂಡು ಸರ್, ನಾನು ಹೇಳ್ತಲ್ಲ, ನನ್ನ ಕೈ ಹೊಡೆದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕಾನ್ಫಿಡೆನ್ಸ್ ಇದೆ. ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಯಾರು ಹೇಳ್ತಾ ಇಲ್ಲ, ಎಷ್ಟೊತ್ತಿ ಹೇಳ್ತಾರೆ ಸರ್, ಅಲ್ಲಿ ಬಡವ್ರು ದುಡ್ಡು ತಗೊಳ್ಳೋದ ಸರ್? ಯಾರನ್ನ ಎನಿಬಡಿ ನಾನು ಹೇಳ್ತಾ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ. ನಾನು ಅವ್ರವ್ರ ಅಭಿಪ್ರಾಯ ಕೇಳಿ, ನನ್ನ 1 ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳೋರು, ದೊಡ್ಡವರು ಹೇಳಿದ್ದಾರೆ, ಹೇಳ್ಕೊಳ್ಳಿ.
ಸರ್ಕಾರಕ್ಕೆ ನಿಮ್ಗೆ ಎಂಬಾರಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ಅದು ಬಸ್ಸು ಈಗ ಏನಂತ ನಾನು ಹೇಳ್ತಾ ಅಲ್ವಾ ಅವ್ರ ಆಡಿಯೋ ಅವ್ರದ್ದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕರ್ಸೋರು ಮಾತಾಡ್ತಾ ಇದ್ದೀನಿ ಅಂದರೆ ಯಾರಂತ ಹೇಳಲಿ, ಅವರು ಹೇಳ್ಬೇಕಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕಾನೆ ಇಂಥವ್ರ ಪಂಚಾಯತ್ ಯಾರು ತೊಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿ